ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಭಾಲ್ಕಿಗೆ 5 ಹೊಸ ಪೊಲೀಸ್ ವಾಹನಗಳು, ಜನರ ಭದ್ರತೆಗೆ ಮತ್ತೊಂದು ಹೆಜ್ಜೆ. ಒಳ ಮೀಸಲಾತಿ ಜಾತಿ ಜನಗಣತಿಯಲ್ಲಿ ಬೇಡ ಜಂಗಮ ಎಂದು ಧೈರ್ಯದಿಂದ ಬರೆಸಿ ಕಲ್ಯಾಣ ಶ್ರೀಗಳು. ಮಳೆ ನೀರು ಸರಾಗವಾಗಿ ಹರಿಯಲು ಅಡ್ಡ ಇರುವ ಕಟ್ಟಡ ತೆರವಿಗೆ ಸೂಚನೆ ಡಿಕೆಶಿ. ಸುದ್ದಿಯ ವಿವರಗಳು. ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನಲ್ಲಿ ಸಾರ್ವಜನಿಕರ ಸುರಕ್ಷತೆ ಮತ್ತು ಶಾಂತಿಯುತ ಸಮಾಜ ನಿರ್ಮಾಣದ ದೃಷ್ಟಿಯಿಂದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅನುದಾನದ ಮೂಲಕ ಖರೀದಿಸಲಾದ 5 ಹೊಸ ಪೊಲೀಸ್ ವಾಹನಗಳನ್ನು ಮಹೇಕಾರ್, ಖಟಕ್ ಚಿಂಚೋಳಿ, ಧನ್ನೂರ್, ಭಾಲ್ಕಿ ಟೌನ್ ಮತ್ತು ಭಾಲ್ಕಿ ಗ್ರಾಮೀಣ ಠಾಣೆಗಳಿಗೆ ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ತಾಲೂಕಾ ಪೊಲೀಸ್ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಿದರು. ಈ ಸಂದರ್ಭದಲ್ಲಿ ಸಚಿವರು ಪೊಲೀಸರು ಜನಸ್ನೇಹಿಯಾಗಿ ಹಾಗೂ ತ್ವರಿತ ಪ್ರತಿಕ್ರಿಯೆಯೊಂದಿಗೆ ಕಾರ್ಯನಿರ್ವಹಿಸಬೇಕು ಎಂದು ಸಲಹೆ ನೀಡಿದರು. ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳಾದ ಎಚ್.ಎನ್. ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಪೀಠದ ಆಯೋಗವು ಒಳ ಮೀಸಲಾತಿಗಾಗಿ ಜಾತಿ ಜನಗಣತಿ ಮಾಡಲು ಆದೇಶಿಸಿದ್ದು ಸ್ವಾಗತಾರ್ಹ ಕ್ರಮ. ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಮಸ್ತ ಬೇಡ ಜಂಗಮ ಸಮಾಜದ ವತಿಯಿಂದ ಅಭಿನಂದಿಸಲಾಗುವುದು. ಒಳ ಮೀಸಲಾತಿ ಸಮೀಕ್ಷೆಗಾಗಿ ತಮ್ಮ ಮನೆಗೆ ಬರುವ ಅಧಿಕಾರಿಗಳಿಗೆ ಸ್ಪಷ್ಟ ಮಾಹಿತಿ ನೀಡಿ ಕಡ್ಡಾಯವಾಗಿ ಬೇಡ ಜಂಗಮ ಎಂದೇ ಧೈರ್ಯದಿಂದ ಹಾಗೂ ನಿರ್ಗಳವಾಗಿ ಬರೆಸಬೇಕೆಂದು ಬಳ್ಳಾರಿಯ ಕಮ್ಮರಚೇಡು ಕಲ್ಯಾಣ ಸ್ವಾಮಿ ಸಂಸ್ಥಾನ ಮಠದ ಪೂಜ್ಯ ಶ್ರೀ ಕಲ್ಯಾಣ ಮಹಾಸ್ವಾಮಿಗಳು ಕರೆ ನೀಡಿದರು. ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಬುಧವಾರ ಪತ್ರಿಕೆಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಬೇಡ ಜಂಗಮರು ಯಾವತ್ತೂ ಉದಾರವಾಗಿ ದಾನ ಮಾಡುವವರೇ ಹೊರತು ಬೇರೆಯವರ ಹಕ್ಕು ಕಸಿದುಕೊಳ್ಳುವುದಿಲ್ಲ. ಆದರೆ ಇತ್ತೀಚೆಗೆ ಎಐಸಿ ಅಧ್ಯಕ್ಷರು ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿಜಯನಗರದಲ್ಲಿ ಇತ್ತೀಚೆಗೆ ಜರುಗಿದ ಕರ್ನಾಟಕ ಸರ್ಕಾರದ ಸದಾನ ಸಂಕಲ್ಪ ಕಾರ್ಯಕ್ರಮದಲ್ಲಿ 500 ಜನರಿದ್ದ ಬೇಡ ಜಂಗಮರು 5 ಲಕ್ಷ ಹೇಗಾದರು ಎಂದು ಆಶ್ಚರ್ಯದಿಂದ ಹೇಳುತ್ತಿದ್ದಾರೆ. 1947ರಲ್ಲಿ ದೇಶ ಸ್ವಾತಂತ್ರ್ಯವಾದಾಗ ಬರೀ 35 ಕೋಟಿ ಜನರಿದ್ದು ಈಗ 150 ಕೋಟಿಗೂ ಅಧಿಕ ಜನಸಂಖ್ಯೆ ಹೊಂದಿದೆ. ಹೀಗಾದಾಗ 500 ಜನರಿದ್ದ ಬೇಡ ಜಂಗಮರು 5 ಲಕ್ಷ ಆಗುವುದರಲ್ಲಿ ಆಶ್ಚರ್ಯವೇನಿದೆ? ಈ ಸಾಮಾನ್ಯ ಜ್ಞಾನವು ಡಾಕ್ಟರ್ ಖರ್ಗೆ ಅವರಿಗೆ ಬರಲಿಲ್ಲವೇ ಎಂದು ಪ್ರಶ್ನಿಸಿದರು. 2 ವರ್ಷಗಳ ಹಿಂದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ 297 ದಿನಗಳ ಕಾಲ ಸುದೀರ್ಘವಾಗಿ ಪರಿಶಿಷ್ಟ ಜಾತಿಯ 109 ಜಾತಿಗಳಿಗಾಗಿ ಅವರ ಹಕ್ಕಿಗಾಗಿ ಧರಣಿ ಸತ್ಯಾಗ್ರಹ ನಡೆಸಿದ್ದೇವೆ. ಆದರೆ ಡಾಕ್ಟರ್ ಖರ್ಗೆ ಅವರು ತಮ್ಮ ಸಮಾಜದ ಯಾರೊಬ್ಬರನ್ನು ಬೆಳೆಸದೆ ತಮ್ಮ ಕುಟುಂಬಸ್ಥರನ್ನು ಮಾತ್ರ ಬೆಳೆಸಿ ಸ್ವಜಾತಿಯವರನ್ನೇ ಕಡೆಗಣಿಸಿರುವುದು ಜಗಜಾಹೀರಾಗಿದೆ. ಡಾಕ್ಟರ್ ಸೂರ್ಯನಾಥ್ ಕಾಮತ್ ಅವರ ನೇತೃತ್ವದಲ್ಲಿ ಬೇಡ ಜಂಗಮರ ಕುರಿತು ಕುಲಶಾಸ್ತ್ರೀಯ ಅಧ್ಯಯನ ನಡೆಸಿ ವರದಿಯನ್ನು ಸಿದ್ಧಪಡಿಸಿದರು. ಹಿಂದಿನ ಕಾಲದಲ್ಲಿ ನಿಜಾಂ ಶಾಸನದಲ್ಲಿ ಗದಾಗಿರ್ ಅನ್ನತಕ್ಕಂತಹ ಶಬ್ದದಿಂದ ಹೇಳ್ತಿದ್ರು. ಗದಾಗಿರ್ ಅಂತಂದ್ರೆ ಭಿಕ್ಷಾಟನೆಯನ್ನು ಮಾಡತಕ್ಕಂಥವ್ರು, ಬೇಡುವವರು ಅಂತಕ್ಕಂಥ ಇದು ಬಹಳ ಹಳೆಯ ಕಾಲದ ಶಬ್ದ. ಹೀಗಾಗಿ ಅಂತಹ ಒಂದು ಶಬ್ದ ಮುಂದೆ ಬೇಡ ಅನ್ನತಕ್ಕಂಥದ್ದಾಯಿತು. ಬೇಡ ಅಂತಕ್ಕಂಥ ಬೇಡುವವರು ಅಂತ ಅರ್ಥ ಆಯಿತು. ಆದರೆ ಅದನ್ನು ಹೋಗಿ ಆ ಬೇಡ ಅನ್ನತಕ್ಕಂಥ ಶಬ್ದಕ್ಕೆ ಅನ್ಯನ್ಯ ಪರಿಭಾಷೆಗಳನ್ನು ಪಟ್ಟು ಅದು ಆ ಸಮೂಹ ಜಂಗಮ ಸಮೂಹಕ್ಕೆ ಹೊಂದಾಣಿಕೆ ಇಲ್ಲ, ಅದು ಇಲ್ಲ, ಇರೋದು ಅಂತ ಹೇಳ್ತಕ್ಕಂಥದ್ದು ಇದು ಸರಿಯಾದಂಥ ಬೆಳವಣಿಗೆ ಅಲ್ಲ. ಇದೇ ರೀತಿ ಶಿರಾಜ್ ಹಸನ್ ಅನ್ನತಕ್ಕಂಥ ಒಬ್ಬ ವ್ಯಕ್ತಿ 1920ರಲ್ಲಿ ಈ ಬೇಡರ ಬಗ್ಗೆ ಒಂದು ಲೇಖನವನ್ನು ಬರೀತಾನೆ, ಒಂದು ಪುಸ್ತಕವನ್ನು ಬರೀತಾನೆ. ಆ ಪುಸ್ತಕದಲ್ಲಿ ವ್ಯವಸ್ಥಿತವಾಗಿ ವ್ಯಾಖ್ಯಾನ ಮಾಡ್ತಾನೆ. ಜಂಗಮ ಅನ್ನತಕ್ಕಂತಹ ಶಬ್ದವನ್ನು ಕೂಡ ವ್ಯಾಖ್ಯಾನವನ್ನು ಮಾಡ್ತಾನೆ. ಜಂಗಮರು ಯಾರು? ಆ ವೀರಶೈವ ಪರಂಪರೆಯಲ್ಲಿರತಕ್ಕಂಥ ಒಂದು ಪೂಜಾ, ಅರ್ಚಾ, ವಿಧಿ ವಿಧಾನದ ಜೊತೆ
ಸಮಾಜಕ್ಕೆ ದೀಕ್ಷಾ ಶಿಕ್ಷಾ ಸಂಸ್ಕಾರಗಳನ್ನು ಶವ ಸಂಸ್ಕಾರಾದಿಗಳನ್ನು ಮಾಡಿಕೊಡ್ತಕ್ಕಂಥದ್ದು, ಕಷ್ಟ ಸುಖಗಳಲ್ಲಿ ಷೋಡಶ ಒಂದು ಸಂಸ್ಕಾರಗಳಲ್ಲಿ ಭಾಗವಹಿಸಿ ಜವಾಬ್ದಾರಿಯನ್ನು ವಹಿಸ್ತಕ್ಕಂಥದ್ದು ಅಂತಕ್ಕಂಥ ಶಬ್ದವನ್ನು ಕೂಡ ಬಳಕೆ ಮಾಡಿದ್ದಾನೆ. ಇದೆಲ್ಲ ಒಂದು ನೋಡಿದರೆ 1949ರವರೆಗೆ ಈ ನಿಜಾಂ ಶಾಸನದಲ್ಲಿ ಯಾವ ಸಮಸ್ಯೆ ಇದ್ದಿಲ್ಲ. ಅಂದಿನಿಡಿದು ಇಂದಿನ ತನಕ ಅದು ಇತ್ತು. ಇನ್ನು ಮುಂದೆ ಬರುಬರ್ತಾ ರಾಜಕೀಯ ಹಸ್ತಕ್ಷೇಪಗಳು ಒಳಗಡೆ ಆಗಿ ಇವತ್ತೇ ಮತ್ತೆ ಆ ಬೇಡ ಜಂಗಮ ಅನ್ನತಕ್ಕಂತಹ ಜಂಗಮ ಸಮೂಹಕ್ಕೆ ಒಂದು ವ್ಯವಸ್ಥೆಗೆ ಧಕ್ಕೆ ತರತಕ್ಕಂಥದ್ದು ಒಂದು ಶೆಡ್ಯೂಲ್ ಕಾಸ್ಟ್ ಅಂತಕ್ಕಂಥದ್ದು. ಶೆಡ್ಯೂಲ್ ಕಾಸ್ಟ್ ಅಂದರೆ ಎಂಥದ್ದೇ ಜಾತಿ ಅಂತಲ್ಲ, ಪ್ರಕ್ರಿಯೆ. ಅದನ್ನು ಹೋಗಿ ಇವತ್ತಿನ ದಿವಸದ ಭಿನ್ನ ಪರಿಭಾಷೆಯಲ್ಲಿ ನಡೀತಕ್ಕಂಥ ಸರಿಯಾದಂಥ ಬೆಳವಣಿಗೆ ಅಲ್ಲ. ಅದಕ್ಕೆ ಜಾತಿಯ ಜನಗಣತಿ ನೇರವಾಗಿ ನಡೀತಕ್ಕಂಥದ್ದು ವ್ಯವಸ್ಥೆಯಲ್ಲಿ ಯಾರೂ ಯಾವ ರಾಜಕೀಯ ಪುರುಷರು ಕೂಡ ಯಾವ ಪಕ್ಷಗಳು ಕೂಡ ಹಸ್ತಕ್ಷೇಪ ಮಾಡಬಾರದು ಅಂತಕ್ಕಂಥದ್ದು. ಮತ್ತು ನೇರವಾಗಿ ತಮ್ಮ ವ್ಯವಸ್ಥೆಗಳನ್ನು ತಾವು ನೇರವಾಗಿ ಹೇಳಿ, ಜಂಗಮರು ನಾವು ಬೇಡೋ ಜಂಗಮ ಅಂತಕ್ಕಂಥ ಬರೆಸ್ಬೋದು. ಇದು ತಪ್ಪೇನಿದೆ, ಬರೆಸ್ರಿ. ಸರ್ಟಿಫಿಕೇಟ್ ತಗೊಳ್ಬೇಕು ಬಿಡಬೇಕು ಅದು ನಿಮ್ಮ ವೈಯಕ್ತಿಕ ಸಂಬಂಧ. ಯಾವಾಗ ಜಾತಿ ಜನಗಣತಿ ಬಂದಿದೆ ಅಂತಂದಾಗ ನಮ್ಮ ದೇಶದ ವ್ಯವಸ್ಥೆಯಲ್ಲಿ ಎಷ್ಟೋ ಜಾತಿಗಳು ಇಲ್ಲಿನ ತನಕ ಗುರುತಿಸಿಲ್ಲ. ಹೆಳವ ಜನಾಂಗ ಇದೆ, ಕೊರವ ಜನಾಂಗ ಇದೆ, ಅವರು ಒಂದು ಊರಲ್ಲಿ ಇರುವುದಿಲ್ಲ, ಅವರು ಪ್ರತಿ ದಿವಸ ಗಿಸಡಿ ಜನಾಂಗ ಇದೆ. ಇವ್ರು ಪಾಪ ಅವ್ರಿಗೆ ಇಲ್ಲಿನ ತನಕ ಗುರುತಿಸಿ ಯಾವ ಸರ್ಟಿಫಿಕೇಟೇ ಕೊಟ್ಟಿಲ್ಲ, ಅವ್ರಿಗೆ ಸರ್ಟಿಫಿಕೇಟ್ ಬದುಕೇ ಕೊಟ್ಟಿಲ್ಲ ಅವ್ರಿಗೆ. ಆದರೆ ಅವರ ಕಷ್ಟ ನೋವು ಬದುಕಿನ ವ್ಯವಸ್ಥೆಗಳನ್ನು ಅರ್ಥ ಮಾಡ್ಕೊಂಡಿದ್ರೆ ಬಹಳ ದೂರ ಹೋಗುತ್ತೆ. ಹೀಗಾಗಿ ಅಂಥದ್ರಲ್ಲಿ ಈ ಜನಾಂಗ ಕೂಡ ಕಾಲಿಗೆ ಜಂಗ ಕಟ್ಟಿಕೊಂಡು ಒಂದು ಕಾಲಜ್ಞಾನವನ್ನು ಹೇಳ್ತಕ್ಕಂಥ ಒಂದು ಸಮೂಹ, ಇನ್ನೊಂದು ನಂದಿಯನ್ನು ಹಿಡ್ಕೊಂಡು ಬೇಡ್ತಕ್ಕಂಥ ಇನ್ನೊಂದು ಜನಾಂಗ, ಭಿನ್ನ ರೀತಿಯಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡಂಥ ಈ ಸಮೂಹ ತನ್ನದೇ ಆಗಿರ್ತಕ್ಕಂಥ ನಿಟ್ಟಿನಲ್ಲಿ ಬೆಳೆದುಕೊಂಡು ಹೋಗ್ತಾ ಇದೆ. ಹೀಗಾಗಿ ಕೆಲವೊಬ್ಬರು ಪೂಜಾ ಅರ್ಚನೆಗಳನ್ನು ನೆರವೇರಿಸಿಕೊಂಡು ಹೋಗಿದ್ರೆ ಎಲ್ಲರೂ ಕೂಡ ಸಂಬಂಧಿದ್ದಾರೆ ಅಂತ ಹೇಳಿಕ್ಕಾಗಲ್ಲ. ಹೀಗಾಗಿ ಇಲ್ಲೂ ಕಷ್ಟಗಳಿವೆ, ಇಲ್ಲೂ ನೋವುಗಳಿವೆ, ಇಲ್ಲೂ ಸಮಸ್ಯೆಗಳಿವೆ. ಅವೆಲ್ಲವನ್ನ ತಮ್ಮ ಈ ಜಾತಿಯ ಜನಗಣತಿ ಅಂತಕ್ಕಂಥದ್ದನ್ನು ಆರಂಭ ಮಾಡಿದ್ರೆ ತಮ್ಮ ನಿಜವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನು, ಕುಲ ಉದ್ಯೋಗಗಳನ್ನು ಬರಿಸಿ ಹೇಳ್ತಕ್ಕಂಥ ಒಂದು ವ್ಯವಸ್ಥೆಗೆ ಈ ಸರ್ಕಾರದ ವ್ಯವಸ್ಥೆಯಲ್ಲಿ ನಡೀತಾ ಇದೆ. ಈ ವ್ಯವಸ್ಥೆಗೆ ಸ್ವಲ್ಪ ಅಲ್ಲಿ ಇಲ್ಲಿ ರಾಜಕೀಯ ಒತ್ತಡಗಳು ವ್ಯವಸ್ಥೆಗಳು ಕೊಡ್ತಾ ಇದ್ದಾರೆ, ಬಹಳ ಸಂಖ್ಯೆಯಲ್ಲಿ ಬರ್ತಾ ಇದೆ ಅಂತಕ್ಕಂಥದ್ದು. ಮೊದಲು ಇತ್ತರಲ್ಲ, ಮೊದಲು ಸರ್ಟಿಫಿಕೇಟ್ ಅದು 500 400 100 ಎಷ್ಟರವ ಅವ. ಆದರೆ ರಾಜಕೀಯ ಒತ್ತಡಗಳು ದಬಾವ್ ಅಧಿಕಾರಶಾಹಿ ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ನಡೀತಾ ಇದೆ. ಆ ಅಧಿಕಾರಶಾಹಿ ದಬಾವ್ನಲ್ಲಿ ಇನ್ನುಳಿದ ಜನರಿಗೆ ಸರ್ಟಿಫಿಕೇಟ್ ಸಿಗಲಾರ್ದಂಗೆ ಮಾಡಿದವರು ಯಾರು? ಇದ್ರ ಬಗ್ಗೆ ಚಿಂತನೆ ಮಾಡಬೇಕಲ್ಲ. ಇವತ್ತು ಮುಕ್ತವಾಗಿ ಸರ್ಕಾರ ಕೇಳ್ತಾ ಇದೆ, ನೀವೇನಿದ್ರಿ, ಏನು ಬೇಕಾಗಿದೆ, ನಿಮ್ಮ ಜಾತಿ ಏನು, ನಿಮ್ಮ ಕುಲ ಆಚಾರಗಳೇನು, ನಿಮ್ಮ ವ್ಯವಸ್ಥೆ ಏನು ಅಂತ ಕೇಳ್ತಾ ಇದೆ. ಕೇಳಿದ ಮಾತಿಗೆ ಬಲಿಸಿದ ಮಾತ್ರಕ್ಕೆ ಮಾತ್ರ ಸರ್ಟಿಫಿಕೇಟ್ ಕೊಡ್ತಾರ? ಹಂಗೇನಾದ್ರೂ ಸಿಗುತ್ತದ? ಇದು ಮತ್ತೆ ಸಂಘರ್ಷದ ಬದುಕೆ. ಮತ್ತೆ ಕೋರ್ಟ್ ಹೋಗ್ಬೇಕು, ಕಚೇರಿ ಹೋಗ್ಬೇಕು, ಮತ್ತೆ ವ್ಯವಸ್ಥೆಗಳು ಹೋಗ್ಬೇಕು. ಅಂದ್ರೆ ಪೂರ್ವದಲ್ಲೇ ಹೇಳಿದ ನಂತರ ಬರಿಬಾರ್ದು ಅಂತ ಅರ್ಥ ಇದೆ. ಅವ್ರು ಹೇಳ್ತಕ್ಕಂಥದ್ದು ಇದು ಬರ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ಅಂತ ಅರ್ಥ. ಇದು ಸರಿಯಾದಂಥ ಬೆಳವಣಿಗೆ ಅಲ್ಲ. ಎಷ್ಟೋ ವ್ಯವಸ್ಥೆಗಳಿಗೆ ನ್ಯಾಯ ಸಿಕ್ಕಿಲ್ಲ ನಮ್ಮ ದೇಶದಲ್ಲಿ. ಸರಿ, ಜಾತಿ ಜನಗಣತಿ ವ್ಯವಸ್ಥೆಗಳ ಬಗ್ಗೆ ಇಷ್ಟೆಲ್ಲ ಮಾತಾಡಬೇಕಾಗಿದ್ರೆ ಬಡವರ ಬಗ್ಗೆ ವ್ಯಾಖ್ಯಾನ ಇಲ್ಲಿನ ತನಕ ನಮ್ಮ ದೇಶದಲ್ಲಿ ಆಗಿಲ್ಲ. ಯಾರು ಬಡವರು ಅಂತಕ್ಕಂಥದ್ದಕ್ಕೆ ವ್ಯಾಖ್ಯಾನ ಇಲ್ಲ. ನಾನು ಪ್ರತಿಷ್ಠಿತ ಒಬ್ಬ ವ್ಯಕ್ತಿಗಳಿಗೆ ಕೇಳಿದೆ, ನಾನು ಅಧಿಕಾರಿ ಬಡವಂತ ಯಾರಿಗೆ ನೀವು ಅಂತೀರಿ? ಅದರ ಬಗ್ಗೆನೇ ಈ ದೇಶದಲ್ಲಿ ವ್ಯಾಖ್ಯಾನ ಇಲ್ಲ. ಅಂದಮೇಲೆ ಇವತ್ತ ಯಾವ ಸರ್ವೆ ಯಾವ ರೀತಿ ನಡೆದದ, ಇದು ಹುಚ್ಚರಾಟ ಇದ್ದಂಗೆ ಅದ. ಈ ವ್ಯವಸ್ಥೆಗಳು ನೋಡಿದ್ರೆ ಎಲ್ಲಿಂದಿಗೋ ನಡೆದವು. ಆದ್ರೆ ಇದಕ್ಕಿಂತ ಜಾಸ್ತಿ ಹೆಚ್ಚಿಗೆ ಮಾತನಾಡಿದ್ರೆ ಏನು ಅರ್ಥಪೂರ್ಣವಾಗುವುದಿಲ್ಲ. ಕಲ್ಯಾಣ ಕರ್ನಾಟಕ ಭಾಗದಾಗ 500 ಜನ ಇದ್ದವರು 5 ಲಕ್ಷ ಹೆಂಗಾದ್ರು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಸರ್ಕಾರಕ್ಕೆ. 5 ಜನ ಇದ್ದರು, 5 ಲಕ್ಷ ಜನ ಆಗಿದ್ದು ಬೇಡ ಜಂಗಮರು ಅಂತ ಬರ್ಕೊಂಡಿದ್ದಾರೆ. ಆಗ್ತಾರೆ, ಹುಟ್ಟಿದವ್ರು ಬೆಳೆದ್ಬೇಕಲ್ಲ. ಅದೆಲ್ಲ ಪೂಜ್ಯರು ಹೇಳ್ತಾರೆ. ಮುಂದಿನ ವ್ಯವಸ್ಥೆಗಳು. ನಮ್ಮ ಹೆಸರು ಕಲ್ಯಾಣ ಸ್ವಾಮೀಜಿಯವರು. ಮಠ ಬಂದು ಬಳ್ಳಾರಿ ಜಿಲ್ಲೆ ಕಲ್ಯಾಣ ಸ್ವಾಮಿ ಮಠ. ನಾವು ಈ ಬೇಡ ಜಂಗಮ ಸಂಘಟನೆಯ ಗೌರವಾಧ್ಯಕ್ಷರಾಗಿ 297 ದಿನ ಈ ಬೇಡ ಜಂಗಮರು ಮತ್ತು 99 ಪರಿಶಿಷ್ಟ ಜಾತಿಯವರಿಗೆ ಸರಳೀಕರಣವಾಗಿ ಇವತ್ತಿಗೂ ಜಾತಿ ಪ್ರಮಾಣ ಪತ್ರ ಕೊಡ್ತಾ ಇಲ್ಲ. ಅದಕ್ಕೆ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹ ಅಂತೇಳಿ ನಾವು ಮತ್ತು
ಉತ್ತರ ಕರ್ನಾಟಕಕ್ಕೆ ಹೈಕೋರ್ಟ್ ತಂದುಕೊಟ್ಟಿರ್ತಕ್ಕಂಥ ಬಿ ಡಿ ಹಿರೇಮಠರು ಹೋರಾಟವನ್ನು 297 ದಿನ ಮಾಡಿದ್ದೀವಿ. ಬಹುಶಃ ಫ್ರೀಡಮ್ ಪಾರ್ಕ್ನಲ್ಲಿ ಇಷ್ಟು ದೀರ್ಘವಾಗಿ ನನಗೆ ತಿಳಿದಂತೆ ಯಾರೂ ಮಾಡಿಲ್ಲ. ವಾಲ್ಮೀಕಿ ಸಮಾಜದ ಗುರುಗಳು ಮಾಡಿದರು. ಅವರು 252 ದಿನ 57 ದಿನ ಕೂತ್ಕೊಂಡಿದ್ರು. ಆದರೆ ನಾವು 297 ದಿನ ಕೂತ್ಕೊಂಡ್ರು ಸರ್ಕಾರ ನಮಗೆ ನ್ಯಾಯ ಕೊಡಿಸಲಿಲ್ಲ. ಇವತ್ತು ಬೀದರ್ ಜಿಲ್ಲೆಗೆ ನಾವು ಪತ್ರಿಕಾಗೋಷ್ಠಿ ಮಾಡ್ತಕ್ಕಂಥ ಉದ್ದೇಶ ಅವಶ್ಯಕತೆ ಇರಲಿಲ್ಲ. ನಮಗೆ ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟವರು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮತ್ತು ಮಾಜಿ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಎಚ್ ಆಂಜನೇಯವರು. ಇವರೆಲ್ಲರೂ ಕೂಡ ಅಸಂಬದ್ಧವಾದ ಹೇಳಿಕೆಗಳು ಕೊಟ್ಟಿರೋದಕ್ಕಾಗಿ ನಾವು ಇವತ್ತು ಬೀದರ್ ಜಿಲ್ಲೆಗೆ ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ಬಂದಿದ್ದೀವಿ. ಸಾಮಾನ್ಯ ನೀವೆಲ್ಲರೂ ಕೂಡ ವಿಡಿಯೋದು ಏನು ಮಾತಾಡಿದ್ರು ಇವರು 3 ಜನ ಅನ್ನೋದು ನಿಮಗೇನು ಹೇಳಬೇಕಾಗಿಲ್ಲ. ಆದರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಸರ್ಕಾರದ 2 ವರ್ಷದ ಸಾಧನೆ ವೇದಿಕೆ ಮೇಲೆ ಸರ್ಕಾರದ ಸಾಧನೆ ಹೇಳೋದು ಬಿಟ್ಬಿಟ್ಟು ಒಂದು ಎಲ್ಲ ರೀತಿಯಿಂದ ಹಿಂದುಳಿದಿರ್ತಕ್ಕಂಥ ಸಮಾಜ ಬೇಡ ಜಂಗಮ ಸಮಾಜ, ಇದರ ಮೇಲೆ ಅವರು ಬಹಳ ಗಟ್ಟಿ ಧ್ವನಿಯಲ್ಲಿ ವಿರೋಧಿಸುವ ಮಾತನ್ನು ಆಡ್ತಾರೆ. ಬೇಡ ಜಂಗಮ ಲಿಂಗಾಯತ ಧರ್ಮದವರು ಅಲ್ಲ, ಲಿಂಗಾಯತರು ಬಡವರಿದ್ದರೆ ಅವ್ರಿಗೆ ಸಹಾಯ ಮಾಡೋಣ ಅಂತಕ್ಕಂಥ ಈ ಮಾತುಗಳು. ಅಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನನ್ನು ಕೂಡ ಕೂಗ್ತಾರೆ. ಸಿದ್ದರಾಮಯ್ಯರು ಇರಲ್ಲ, ಡಿ ಕೆ ಶಿವಕುಮಾರ್ ಬಂದು ಕಿವಿಗೊಟ್ಟು ಕೇಳಿ ಹೋಗ್ತಾರೆ. ಅದಕ್ಕೆ ಯಾರೂ ಕೂಡ ಉತ್ತರನ ಕೊಡೋದಿಲ್ಲ. ಅದಕ್ಕೆ ನಾವು ಖರ್ಗೆ ಅವರ ಬಗ್ಗೆ ಅತ್ಯಂತ ಅಭಿಮಾನ. ಒಂದು ದೊಡ್ಡ ಪಕ್ಷದ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ನಮ್ಮ ಕಲ್ಯಾಣ ಕರ್ನಾಟಕದವರು ಅಂತಕ್ಕಂಥದ್ದು ಅಭಿಮಾನ. ಆದರೆ ಇಷ್ಟು ಹಿರಿಯ ಮುತ್ಸದಿ, ಯಾರ ಬಗ್ಗೆ ರಾಗ ದ್ವೇಷ ಇರಲಾರ್ದಂಥ ವ್ಯಕ್ತಿ ಬೇಡ ಜಂಗಮರ ಬಗ್ಗೆ ಇಷ್ಟು ಖಾರವಾಗಿ ಏರು ಧ್ವನಿಯಲ್ಲಿ ಮಾತನಾಡಿದ್ದು ಅವರ ವ್ಯಕ್ತಿತ್ವಕ್ಕೆ ಅವರೇ ಅಗೌರವ ತಂದುಕೊಟ್ರು ಅಂತ ಅನಿಸುತ್ತೆ. ಮಳೆ ನೀರು ಸರಿಗವಾಗಿ ಹರಿಯಲು ಅಡ್ಡವಿರುವ ಕಟ್ಟಡಗಳನ್ನು ವಿಪತ್ತು ನಿರ್ವಹಣೆ ಕಾಯ್ದೆ ಅಡಿ ತೆರವುಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದರು. ಯಲಹಂಕದ ಮಾನ್ಯತಾ ಟೇಕ್ ಪಾರ್ಕ್ ಬಳಿ ಮಳೆ ಪ್ರವಾಹಕ್ಕೆ ಕಾರಣವಾದ ರಾಜಕಾಲುವೆ ಹಾಗೂ ನಾಲೆಗಳನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗುರುವಾರ ಪರಿಶೀಲಿಸಿದ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು. ನಾನು ಹಾಗೂ ಮುಖ್ಯಮಂತ್ರಿಗಳು ಈಗಾಗಲೇ ಮಳೆ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದ್ದೇವೆ. ಇದು ಬಹಳ ಮುಖ್ಯವಾದ ಜಂಕ್ಷನ್. ಇಲ್ಲಿಂದ ಸಮಸ್ಯೆ ಆರಂಭವಾಗಿ ನಂತರ ಉಳಿದ ಪ್ರದೇಶಗಳಲ್ಲಿ ಸಮಸ್ಯೆ ಆಗುತ್ತಿದೆ. ಕೆಲವರು ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದು ಅಡ್ಡಿಪಡಿಸುತ್ತಿದ್ದಾರೆ. ನಮ್ಮ ಅಧಿಕಾರಿಗಳಿಗೂ ಸಹಕಾರ ನೀಡುತ್ತಿರಲಿಲ್ಲ. ಹೀಗಾಗಿ ಸಮಸ್ಯೆಗೆ ಕಾರಣವಾಗಿರುವ ಪ್ರದೇಶಗಳಲ್ಲಿ ವಿಪತ್ತು ನಿರ್ವಹಣಾ ಕಾಯ್ದೆ ಅಡಿ ಕಟ್ಟಡ ತೆರವುಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದು ತಿಳಿಸಿದರು. ನಮಗೆ ಯಾರ ಆಸ್ತಿಯನ್ನು ನಷ್ಟ ಮಾಡಲು ಇಷ್ಟವಿಲ್ಲ, ಯಾರಿಗೂ ಅನ್ಯಾಯ ಮಾಡಲು ಬಯಸುವುದಿಲ್ಲ. ನೀರು ಸರಿಗವಾಗಿ ಹರಿಯಬೇಕು. ಹೀಗಾಗಿ ನಾನೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದೇನೆ. ಕಾಮಗಾರಿ ಮುಂದುವರಿಸಲು ನನ್ನ ಮುಂದೆ ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಇದಕ್ಕೆ ಶಾಶ್ವತ ಪರಿಹಾರ ಕಂಡು ಹಿಡಿಯುವುದು ಮುಖ್ಯ ಎಂದು ತಿಳಿಸಿದರು.
ಶಾಲಾ ಶೈಕ್ಷಣಿಕ ವರ್ಷದ ಪುನಃ ಆರಂಭದ ಪ್ರಯುಕ್ತ ಇಂದು ಬೆಂಗಳೂರಿನ ಆಡುಗೋಡಿಯ ಕರ್ನಾಟಕ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಶಿಕ್ಷಣ ಇಲಾಖೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2025-26ನೇ ಸಾಲಿನ ಶಾಲಾ ಪ್ರಾರಂಭೋತ್ಸವಕ್ಕೆ ಚಾಲನೆ ನೀಡಿದರು. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಶಾಲಾ ಕೊಠಡಿಗಳ ಪರಿಶೀಲನೆ ನಡೆಸಿ ನೂರಾರು ಕನಸುಗಳನ್ನು ಹೊತ್ತು ಶಾಲೆಗಳತ್ತ ಹೆಜ್ಜೆ ಹಾಕುತ್ತಿರುವ ನಾಡಿನ ಮಕ್ಕಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ, ಸರ್ವರಿಗೂ ಶಿಕ್ಷಣ ಕೊಡುವುದು ಸರ್ಕಾರದ ಜವಾಬ್ದಾರಿ. ಶಿಕ್ಷಣ ಕೇವಲ ಜ್ಞಾನ ಕೊಡುವುದಲ್ಲ, ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಪ್ರತಿಯೊಬ್ಬರೂ ಶಿಕ್ಷಣ ಪಡೆದುಕೊಳ್ಳಲೇಬೇಕು. ಇದರಿಂದ ಸ್ವಾಭಿಮಾನ ಬೆಳೆದು ಸಮಾಜದ ಆಸ್ತಿಯಾಗಲು ಸಾಧ್ಯ. ದಲಿತ ಕುಟುಂಬದಲ್ಲಿ ಹುಟ್ಟಿದ ಡಾಕ್ಟರ್ ಬಾಬಾ ಸಾಹೇಬರು ದೇಶ ಕಂಡ ಮಹಾನ್ ವಿದ್ವಾಂಸರಲ್ಲಿ ಒಬ್ಬರು. ಪ್ರತಿಭೆ ಯಾರ ಸ್ವತ್ತು ಅಲ್ಲ, ಅವಕಾಶ ಸಿಕ್ಕರೆ ಎಲ್ಲರ ಒಳಗಿರುವ ಪ್ರತಿಭೆಯು ಹೊರಗೆ ಬರುತ್ತದೆ ಎನ್ನುವುದಕ್ಕೆ ಇವರೇ ಸಾಕ್ಷಿ. 1992-93ರಲ್ಲಿ ನಾನು ಹಣಕಾಸು ಮಂತ್ರಿಯಾಗಿದ್ದಾಗ 1 ಲಕ್ಷ ಶಿಕ್ಷಕರನ್ನು ನೇಮಕ ಮಾಡಲು ಆರ್ಥಿಕ ಅನುಮೋದನೆ ನೀಡಿದ್ದೆ. ಶಾಲಾ ಕೊಠಡಿಗಳ ನಿರ್ಮಾಣಕ್ಕೆ ಈ ಬಾರಿಯೂ 725 ಕೋಟಿ ಹಣ ಕೊಟ್ಟಿದ್ದೇವೆ. ಕಳೆದ ವರ್ಷವೂ ಕೊಟ್ಟಿದ್ದೇವೆ. ಗುಣಮಟ್ಟದಲ್ಲಿ ಸರ್ಕಾರಿ ಶಾಲೆಗಳು ಹಿಂದುಳಿದಿಲ್ಲ. ಮಕ್ಕಳಿಗೆ ಉತ್ತಮ ಪೌಷ್ಟಿಕಾಂಶ ಸಿಕ್ಕರೆ ಮಾತ್ರ ಉತ್ತಮ ವಿದ್ಯಾರ್ಥಿಗಳಾಗಿ ಓದಲು ಸಾಧ್ಯ. ಈ ಕಾರಣಕ್ಕೆ ನಾವು ಮಕ್ಕಳಿಗೆ ಮೊಟ್ಟೆ, ಬಾಳೆಹಣ್ಣು, ಚಿಕ್ಕಿ ಹಾಲು ಕೊಡುತ್ತಿದ್ದೇವೆ. ಇದರ ಜೊತೆಗೆ ಪಠ್ಯ ಸಮವಸ್ತ್ರ, ಶೂ, ಸಾಕ್ಸ್, ಪುಸ್ತಕಗಳನ್ನು ಸರ್ಕಾರದಿಂದಲೇ ಕೊಡುತ್ತಿದ್ದೇವೆ ಎಂದರು. ದೇಶ ವಿರೋಧಿ ಶಕ್ತಿಗಳು ಮುಸ್ಲಿಮರನ್ನು ಗುರಿಯಾಗಿಸಿಕೊಂಡಿವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಯ ಉತ್ಪಾದಕ ವಾತಾವರಣವನ್ನು ಸೃಷ್ಟಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದು ಸಚಿವ ದಿನೇಶ್ ಗುಂಡೂರಾವ್ ಗುರುವಾರ ಹೇಳಿದ್ದಾರೆ. ಈ ಘಟನೆ ನಮಗೆ ನೋವುಂಟು ಮಾಡಿದೆ. ನಾನು ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರೊಂದಿಗೆ ಚರ್ಚಿಸಿದ್ದೇನೆ. ಜಿಲ್ಲೆಯಲ್ಲಿ ಭಯದ ವಾತಾವರಣ ನಿರ್ಮಾಣವಾಗುತ್ತಿದೆ. ಕಾನೂನಿನ ಭಯವಿಲ್ಲದೆ ಏನು ಬೇಕಾದರೂ ಮಾಡಬಹುದು ಎಂಬ ಮನಸ್ಥಿತಿ ಬಂದಿದೆ. ಭಯವನ್ನು ಸೃಷ್ಟಿಸುವ ಗುರಿಯನ್ನು ಇದು ಹೊಂದಿರುವುದರಿಂದ ಇದು ಕಳವಳಕಾರಿಯಾಗಿದೆ. ಇದು ಬಹಳ ಸ್ಪಷ್ಟವಾಗಿ ಗೋಚರಿಸುತ್ತದೆ ಎಂದು ಹೇಳಿದರು. ಇಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರನ್ನು ಭೇಟಿಯಾದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗ ಒಬ್ಬರು ಸಾವಿಗೀಡಾಗಿದ್ದಾರೆ. ಆದರೆ ಬಂದಿರುವ ಮಾಹಿತಿಯ ಪ್ರಕಾರ ಹೆಚ್ಚಿನ ಜನರನ್ನು ಕೊಲ್ಲುವುದು ಯೋಜನೆಯ ಉದ್ದೇಶವಾಗಿತ್ತು ಎಂದು ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿಯೂ ಆಗಿರುವ ರಾವ್ ಜಿಲ್ಲೆಯಲ್ಲಿ ತೆಗೆದುಕೊಳ್ಳಬೇಕಾದ ಮುಂದಿನ ಕ್ರಮಗಳು ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವ ಕುರಿತು ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದರು. ಅದೇ ಮಂಗಳೂರಿನ ಏನು ಮೊನ್ನೆ ಆದಂತ ಒಂದು ಕೆಟ್ಟ ಘಟನೆ ಇವತ್ತು ನಿಜವಾಗ್ಲೂ ನಮ್ಗೆಲ್ರಿಗೂ ಬಹಳ ಒಂದು ಬೇಸರ, ನೋವು ಮತ್ತು ಇದರಿಂದ ಬಹಳ ನೋವಾಗಿದೆ. ಅದರ ಬಗ್ಗೆ ನಾನು ನಿನ್ನೆ ತೀರ್ಥಹಳ್ಳಿಲಿದ್ದೆ. ಆಮೇಲೆ ಮುಖ್ಯಮಂತ್ರಿ ಜೊತೆನೂ ನಿನ್ನೆನೂ ಎಲ್ಲ ಚರ್ಚೆ ಮಾಡೋದು. ಇವತ್ತು ಕೂಡ ಎಲ್ಲ ಒಂದು ಡಿಸ್ಕಷನ್ ಹೋಮ್ ಮಿನಿಸ್ಟರ್ ಜೊತೆ ಮಾಡಿ ಮುಂದೆ ಯಾವ ಥರ ಕ್ರಮ ತಗೊಳ್ಬೇಕು ಅಂತಲೂ ಕೂಡ ನೋಡಬೇಕಾಗಿದೆ. ಯಾಕೆಂದರೆ ಇದು ಬಹಳ ಅತ್ಯಂತ ಒಂದು ಉಗ್ರವಾದಂಥ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಸನ್ನಿವೇಶ ಅಲ್ಲಿ ಆಗ್ತಾ ಇರುವಂಥದ್ದು ಇದು ಬಹಳ ಒಂದು ಆತಂಕ ಸೃಷ್ಟಿ ಮಾಡ್ತಕ್ಕಂಥದ್ದು. ಯಾಕೆಂದರೆ ಇದು ಒಂದು ರೀತಿ ಭಯವನ್ನು ಸೃಷ್ಟಿ ಮಾಡುವಂಥದ್ದು ಮತ್ತು ಕಾನೂನಿಗೆ ನಮಗೆ ಯಾವುದೇ ರೀತಿಯ ಭಯ ಇಲ್ಲ, ನಾವು ಏನು ಬೇಕಾದ್ರೂ ಮಾಡ್ತೀವಿ ಅಂತ ಒಂದು ಮನಸ್ಥಿತಿಗೆ ಹೋಗ್ತಕ್ಕಂಥ ಇದೆಲ್ಲ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸದ್ಯ ಅಲ್ಲಿ ಒಂದೇನಂತ ಹೇಳಿದ್ರೆ ಒಬ್ಬರು ತೀರೋದ್ರು. ಬಹುಶಃ ನಮಗಿರುವಂಥ ಮಾಹಿತಿ ಪ್ರಕಾರ ಇನ್ನೂ ಹೆಚ್ಚು ಜನರನ್ನು ಅವ್ರನ್ನ ಕೊಲ್ಲಬೇಕು ಅಂತ ಒಂದು ಆಲೋಚನೆ ಕೂಡ ಮಾಡಿದ್ರು. ಸೊ ಈ ಥರ ಎಲ್ಲ ಬೆಳವಣಿಗೆಗಳಿದೆ. ಅದಕ್ಕೆ ಮುಖ್ಯಮಂತ್ರಿ ಜೊತೆನೂ ಕೂಡ ಇವತ್ತು ಚರ್ಚೆ ಮಾಡಲಿದ್ದೇವೆ. ಇವತ್ತು ಮಧ್ಯಾಹ್ನದ ಮೇಲೆ ಚರ್ಚೆ ಮಾಡಿ ಮುಂದೆ ಯಾವ ಹೆಜ್ಜೆ ಇಡಬೇಕು, ಕಾನೂನು ಸುವ್ಯವಸ್ಥೆಯನ್ನು ಹೇಗೆ ಕಾಪಾಡಬೇಕು, ಇಂಥ ಶಕ್ತಿಗಳೇನಿದೆ ಇದು ದೇಶ ವಿರೋಧಿ ಶಕ್ತಿಗಳಂತಲೇ ಹೇಳಬೇಕು. ಯಾಕಂದರೆ ಒಂದು ಸಮಾಜದಲ್ಲಿ ಭಯವನ್ನು ಸೃಷ್ಟಿ ಮಾಡಿ ಒಂದು ಸಮುದಾಯದ ಮೇಲೆ, ಮುಸ್ಲಿಂ ಸಮುದಾಯದ ಮೇಲೆ, ಅವ್ರ ಮೇಲೂ ಕೂಡ ಭಯ ಸೃಷ್ಟಿ ಮಾಡ್ತಕ್ಕಂಥದ್ದು. ಅವ್ರು ಏನು ಮಾತಾಡಿದ್ರು ಕೂಡ ಇವತ್ತು ಅವರನ್ನು ಟಾರ್ಗೆಟ್ ಮಾಡೋ ಥರ ಆಗಿದೆ. ಅಲ್ಲಿ ಏನು ನಮ್ಮ ಮುಸಲ್ಮಾನ್ ಸಮುದಾಯದ ಯಾರೇ ಸೇರಿರ್ಬೋದು, ಕರ್ನಲ್ ಸೋಫಿಯಾ ಬಗ್ಗೆ ಯಾವ ರೀತಿ ಮಾತಾಡಿದ್ರು, ಅದೇ ರೀತಿ ನಮ್ಮ DC ಫೌಜಿಯಾ ಬಗ್ಗೆ ಯಾವ ರೀತಿ ಮಾತಾಡಿದ್ರು ಈ BJP ಮುಖಂಡರುಗಳು, ಇದೆಲ್ಲ ಅವರ ಒಂದು ತೀವ್ರಗಾಮಿ ಒಂದು ಮನಸ್ಥಿತಿ ಅಲ್ವಾ, ಉಗ್ರಗಾಮಿ BJP ಅವ್ರದ್ದು. ಈಗ ನೀವು ರವಿಕುಮಾರ್ ಯಾವ ಥರ ಮಾತಾಡಿದ್ರು ಮತ್ತು ವಿಜಯ್ ಶಾ ಯಾವ ಥರ ಮಾತಾಡಿದ್ರು, ಇದೆಲ್ಲ ಏನು ತೋರಿಸುತ್ತೆ ಹೇಳಿದ್ರೆ ಮುಸಲ್ಮಾನರಂತ ಹೇಳಿದ ತಕ್ಷಣ ಅವರು ಒಂದು ರೀತಿ ಪಾಕಿಸ್ತಾನಿ,
ಅವ್ರಿದ್ ಈ ದೇಶ ಎಲ್ರಿಗೂ ಸೇರಿರ್ತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ಇದೆ. ಅದರಲ್ಲಿ ನಂಬಿಕೆ ಇಲ್ಲ ಅವ್ರಿಗೆ. ಅದರಿಂದನೇ ಇದು ಖಂಡಿತವಾಗಿಯೂ ಈ ತರ ಮನಸ್ಥಿತಿ ಇವತ್ತು ಅನೇಕ ಯುವಕರನ್ನ ಅವರ ಮನಸ್ಸುಗಳನ್ನು ಕೆಡಿಸ್ಬಿಟ್ಟಿದೆ ಮತ್ತು ಅನೇಕ ಜನ ಇದಕ್ಕೆ ಒಳಗಾಗ್ಬಿಟ್ಟಿದ್ದಾರೆ. ಅದು ಒಂದು ಅತ್ಯಂತ ಕೆಟ್ಟ ಬೆಳವಣಿಗೆ. ಇವತ್ತು ಹಿಂಸಾತ್ಮಕವಾದ ಒಂದು ಘಟನೆಗಳಿಗೆ ಇದು ಕಾರಣ ಆಗ್ತಾ ಇದೆ. ಇದು ಯಾರೇ ತಪ್ಪು ಮಾಡಿರ್ಬೋದು, ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಯಾರೇ ಆಗಿರ್ಬೋದು, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು. ಆ ಶಿಕ್ಷೆ ಆಗ್ತಕ್ಕಂಥದ್ದಕ್ಕೆ ನಮ್ಮ ಪೊಲೀಸರು ಕೂಡ ಎಲ್ಲ ಕ್ರಮಗಳು ತಗೊಳ್ತಾ ಇದ್ದಾರೆ. ಆದರೆ ಈ ಥರ ಬೆಳವಣಿಗೆ ಎಲ್ಲಿವರೆಗೂ ಹೋಗಬೇಕು? ನಾಳೆ ಇವತ್ತು ಇವರು ಇನ್ನು ಮತ್ತೊಬ್ಬರು, ಇದು ಒಬ್ಬರ ಮೇಲೆ ಒಬ್ಬರು, ಇನ್ನೊಬ್ಬರ ಮೇಲೆ ಇನ್ನೊಬ್ಬರು, ಇದೇ ಥರ ನಾವು ಜಿದ್ದು ಬಿದ್ದು ಎಷ್ಟು ಜನ ಯುವಕರು ಪಾಪ ನೋಡಿ, ಅವನು ಸತ್ತೋಗಿರೋನು ಅಮಾಯಕ, ಅವನ ಮೇಲೆ ಯಾವುದೋ ಒಂದು ಕ್ರಿಮಿನಲ್ ಹಿನ್ನೆಲೆ ಇಲ್ಲ. ಅಬ್ದುಲ್ ಬಹುತೇಕ ಅಮಾಯಕರೇ. ಇಂಥವ್ರಿಗೆಲ್ಲ ಒಡೆದು ಸಾಯಿಸ್ತಾರೆ ಅಂತ ಹೇಳಿದ್ರೆ ಮನುಷ್ಯತ್ವನೇ ಇಲ್ಲ ಅಂತ ಆಯ್ತಲ್ಲ. ಮನುಷ್ಯತ್ವನೇ ಇಲ್ಲ ಇವ್ರಿಗೆ. ಯಾವ ಧರ್ಮದ ಆಧಾರದ ಮೇಲೆ ಈ ಥರ ಎಲ್ಲ, ಯಾವ ಧರ್ಮ ಹೇಳ್ತದೆ ಈ ಥರ ಎಲ್ಲ ಮಾಡಿ ಅಂತ? ಯಾವ ಧರ್ಮ ಹೇಳ್ತದೆ? ಹಿಂದೂ ಧರ್ಮ ಹೇಳ್ತದ? ಭಗವದ್ಗೀತೆ ಹೇಳ್ತದ? ಅಥವಾ ರಾಮಾಯಣದಲ್ಲಿ ಹೇಳ್ತಾರ? ಯಾರೋ ಪಾಪ ಏನು ಗೊತ್ತಿಲ್ದವ್ರನ್ನ ಕರೆದು ನೀವು ಈ ಥರ ಹೊಡೆದಾಕಿದ್ರೆ ಏನು ಪಾಪ ಅವ್ರ ಕುಟುಂಬಕ್ಕೆ ಏನಾಗಬೇಕು? ಸೊ ಇದನ್ನು ಯಾವ ರೀತಿ ನಿಭಾಯಿಸಬೇಕು ಒಂದು, ಮತ್ತು ಸಮಾಜದಲ್ಲಿ ನಾವು ಹೇಗೆ ಶಾಂತಿಯನ್ನು ಸೃಷ್ಟಿ ಮಾಡೋದಕ್ಕೆ ಹೇಗೆ ಸಾಧ್ಯ, ಮತ್ತು ಈ ವಾತಾವರಣವನ್ನು ಹೋಗ್ಲಾಡಿಸೋದಕ್ಕೆ ಏನು ಮಾಡಬೇಕು, ತಪ್ಪು ಮಾಡೋರ ಮೇಲೆ ಶಿಕ್ಷೆ ಆಗಬೇಕು, ಅವ್ರನ್ನ ಹಿಡಿದಾಕಬೇಕು, ಮುಂದೆ ಇದು ಆಗದೆ ಇರೋ ಥರ ನೋಡ್ಕೋಬೇಕು. ದೊಡ್ಡ ಸವಾಲು ಕೂಡ ಇದೆ. ಅದಕ್ಕೆ ಅನೇಕ ಕ್ರಮಗಳು ಕೂಡ ತಗೊಳ್ಬೇಕಾಗ್ತದೆ, ಕಟ್ಟುನಿಟ್ಟಿನ ಕ್ರಮಗಳು ತಗೊಳ್ಬೇಕಾಗ್ತದೆ. ಇದನ್ನು ನಿಯಂತ್ರಣ ತರ್ತಕ್ಕಂಥದ್ದಕ್ಕೆ ಇವತ್ತು ವಿಶೇಷವಾದಂಥ ಕ್ರಮ ನಮ್ಮ ಪೊಲೀಸ್ ಇಲಾಖೆ ಕೂಡ ಮಾಡಬೇಕಾಗ್ತದೆ. ಅದನ್ನು ಯಾವ ಥರ ಮಾಡಬೇಕು ಅಂತಲೂ ಕೂಡ ಎಲ್ಲ ನಾವು ಡಿಸ್ಕಷನಲ್ಲಿ ಇದ್ದೀವಿ ಮತ್ತು ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಇದು ಒಂದು ರೀತಿ ನಮಗೆ ಸರ್ಕಾರ ಕೂಡ ಸವಾಲು, ಮತ್ತು ಇಂಥ ಶಕ್ತಿಗಳ ವಿರುದ್ಧ ಇವ್ರನ್ನ ಮಟ್ಟ ಹಾಕಬೇಕು, ಕಾನೂನಾತ್ಮಕವಾಗಿ ಮಟ್ಟ ಹಾಕಬೇಕು. ಇದನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಮಾಡಬೇಕು. ಅದ್ರ ಜೊತೆಯಲ್ಲಿ ಸಮಾಜಗಳಲ್ಲಿ ವಾತ್ಸಲ್ಯ ಪ್ರೀತಿ ಬೆಳೆಸುವುದು ಕೂಡ ಅದನ್ನು ಪ್ರಯತ್ನ ಮಾಡಬೇಕು. ಎರಡೂ ಬೇಕು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.